ಎಲ್ಲರೂ ಹೆಂಗದಿರಿ? ನಾ ಆರಾಮದೇನಿ ನೋಡ್ರಿ, ನೀವು ಆರಾಮದ್ರಿ ಅಂತೇಳಿ ಅನ್ಕೋತೇನ. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ಹೊರಗೆ ಹೋಗೋದೈತಿ. ಹೊರಗೆ ಯಾಕತ್ತಂದ್ರೆ ನಾಳೆ ನಮ್ಮ ಯಜಮಾನ್ರದ ಬರ್ತಡೇ ಐತಿ. ಸೊ ಅದ್ರ ಸಲುವಾಗಿ ನಾವಿವತ್ತು ಸ್ವಲ್ಪ ಹೊರಗೆ ಹೋಗಿ ಅವ್ರಿಗೆ ಏನಾರ ತೊಗೊಂಡ್ಬರ್ಬೇಕಂತೇಳಿ ಹೊಂಟೀವಿ. ಎಲ್ಲ ಅವ್ರು ನಮಗೆ ಕೊಡಿಸ್ತಾರೆ. ಸೊ ಅವ್ರಿಗಾಗಿ ನಾವು ಏನೂ ಕೊಡಿಸಿಲ್ಲ. ಅಂತ ಇಷ್ಟು ದಿನ ಆದ್ರೂ ಅವ್ರಿಗೇನೂ ತೊಗೊಂಡಿಲ್ಲ. ಸೊ ಹಾಗಾಗಿ ಏನಾರ ಕೊಡ್ಬೇಕಂತೇಳಿ ಅನ್ಸೈತಿ. ಅಷ್ಟೇನು ದೊಡ್ಡದೇನಿಲ್ಲ. ಸೊ ನನ್ನ ಕೈಲಿ ಎಷ್ಟು ಆಕೈತಿಲ್ಲ ಅಷ್ಟು ಕೊಡ್ಬೇಕಂತೇಳಿ ಅನ್ಕೊಂಡೇನಿ. ಸೊ ಇದ ಫಸ್ಟ್ ಟೈಮ್ ನಾ ಅವ್ರಿಗೆ ಏನಾರ ಅಂಥೇಳಿ ಕೊಡೋದಂದ್ರೆ, ಸೊ ಅದಕ್ಕಾಗಿ ಹೊರಗೆ ಹೋಗಿ ಸ್ವಲ್ಪ ಏನಾರ ತೊಗೊಂಬರ್ಬೇಕು. ಅವ್ರಿಗೆ ಸರ್ಪ್ರೈಸ್ ಸ್ವಲ್ಪ ಸಣ್ಣದಾಗೆ ಕೊಟ್ಟರು ಅವ್ರು ಖುಷಿ ಪಡ್ತಾರೆ. ಸೊ ಹಾಗಾಗಿ ಏನರು ಕೊಡ್ಬೇಕಂತೇಳಿ ಹೊರಗೆ ಹೊಂಟಿವು. ಸೊ ನಾವೀಗ ಅದಕ್ಕೆ ತಯಾರಾಗಿವಿ. ಹೋಗಿ ಏನೇನು ತೊಗೋತೀವಿ ಏನೇನಿಲ್ಲ ಅಂಥೇಳಿ ನೋಡ್ಕೊಂಬರ್ರಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಹಳ್ಳಿ ಒಳಗಿನವ್ರಿಗೆ ಸಪೋರ್ಟ್ ಮಾಡಿರಿ, ಅವರು ಬೆಳಿಲ್ಲ ಅಂತೇಳಿ ಅನ್ಕೋರಿ. ಇಷ್ಟ ಸಪೋರ್ಟ್ ಮಾಡ್ರಿ ಅಂತೇಳಿ ಹೇಳ್ತೇನೆ. ಸೊ ವಿಡಿಯೋನ ಪೂರ್ತಿ ನೋಡ್ರಿ, ಸ್ಕಿಪ್ ಮಾಡಬೇಡ್ರಿ. ಏನೇನು ಮಾಡಿದ್ದೀವಿ ಏನೇನು ತೊಗೊಂಡಿವಿ ಅನ್ನೋದೆಲ್ಲ ನಿಮಗೂ ಗೊತ್ತಾಕತ್ತಿ. ಸೊ ಈ ವಿಡಿಯೋನ ಪೂರ್ತಿ ನೋಡ್ರಿ ಅಂತೇಳಿ ಹೇಳ್ತೇನೆ. ಸೊ ನಾವೀಗ ಬಂದೀವಿ ನೋಡ್ರಿ. ನಮಗೆ ನಿಯರ್ ಅಂದ್ರೆ ಸಮೀಪ ಆಗೋದು ಸಿಟಿ ಅಂದ್ರನ ಬಬಲೇಶ್ವರ. ನಾವೀಗ ಅಲ್ಲಿ ಬಂದೀವಿ. ಸೊ ಅಲ್ಲಿ ಫೋಟೋ ಫ್ರೇಮ್ ಹಾಕಲ್ಲಿ ಬಂದೀವಿ ನೋಡ್ರಿ. ಅದ್ರೊಳಗೆ ಅವರ ತೋರ್ಸತ್ತಾರ. ಸೊ ನನಗೆ ಅದ್ರೊಳಗೆ ಒಂದು 2 ಡಿಸೈನ್ ಇಷ್ಟ ಆದವು. ಸೊ ಇಲ್ಲಿ ಕಾಣತ್ತವಲ್ರಿ, ಇದ್ರೊಳಗೆ ಸಪ್ರೇಟ್ ಸಿಂಗಲ್ ಇದ್ದದ್ದು ಒಂದು, ಮತ್ತು ಈಗ ತೋರಿಸ್ತಾರ್ರಿ ಅವ್ರ, ಈಗ ತೋರ್ಸತ್ತಾರ ನೋಡ್ರಿ. ಅದ್ರೊಳಗನ ನನಗೆ ಇಷ್ಟ ಆಗಿದ್ದು. ಸೊ ಅವ್ರು ಭಾಳ ರೇಟ್ ಹೇಳಿದರು. ಹಾಗಾಗಿ ನಾನು ಈಗ ತೋರ್ಸತ್ತಾರಲ್ರಿ, ಇವು ಇಷ್ಟ ಆಗಿದ್ದು ರೀ ನನಗೆ. ಅವ ಹಾಕ್ಸ್ಬೇಕಂತ ಮಾಡೀನಿ. ಸೊ ಅವ ಭಾಳ ಸಿಂಪಲ್ಲು ಅನ್ಸಾಕತ್ತಿದ್ದು. ಮತ್ತು ಅವನ್ನ ಬಿಟ್ಟು ಇಲ್ಲಿ ಕಾಣತ್ತವಲ್ರಿ ಅದ್ರೊಳಗನ್ನ ಡಿಸೈನ್ ಇದ್ದು. ಸೊ ಹಾಗಾಗಿ ನಾನು ಅದ್ರೊಳಗೆ ಚೇಂಜ್ ಇದಾವಂತೇಳಿ ತೋರಿಸ್ತಂದೇನೆ. ಅದ್ರ ಚೇಂಜ್ ಇದ್ದು. ಸೊ ಅವ್ರು ಬೇರೆ ತೋರಿಸ್ತಂದ್ರೆ, ಸೊ ಹಾಗಾಗಿ ನಾನು ಬೇರೆ ನೋಡೋಕೆ ನಿಂತೀನಿ ಈಗ. ಸೊ ನನಗಿವ ಯಾವೂ ಇಷ್ಟ ಆಗಲಿಲ್ಲ. ಸೊ ಅವರು ಇನ್ನೂ ಒಂದು ಸ್ವಲ್ಪ ಅದಾವ ಡಿಸೈನ್ ಹೊಸದ್ರೋಗತ್ತಂದ್ರು. ಸೊ ಹಾಗಾಗಿ ಅವನ್ನ ನೋಡ್ಬೇಕಂತೇಳಿ ನಿಂತೀವ. ಸೊ ಇದ್ರೊಳಗನ ಸಿಂಗಲ್ ಇದ್ದದನ್ನು ನಾನು ನೋಡಬೇಕಂತ ಅಂದ್ಕೊಂಡೇನಿ. ಸೊ ಅವ್ರ ಬೇರೆ ತೋರಿಸ್ನ ತಂದಾರೀಗ. ನಾ ಅವನ್ನ ನೋಡಿ ತೊಗೋಬೇಕಂತೇಳಿ ಅಂದ್ಕೊಂಡೇನಿ ನೋಡ್ರಿ. ಚಿನ್ನಿ ಅಲ್ಲಿ ಹೋದ ಕೂಡಲೇ ಮುಕ್ಕೊಂಡ್ಬಿಡ್ಲಾಕಿ. ಸೊ ಹಂಗಾಗಿ ಆಕಿನೂ ಮಲಗಿಸ್ಕೊಂಡು ಕೆಟ್ಟ ಬಿಸಿಲಿತ್ತಲ್ಲ. ಸೊ ಅದಕ್ಕಾಗಿ ಆಕಿ ಅಲ್ಲೇ ಒಂದು ಸ್ವಲ್ಪ ನೀರು ಕುಡಿದು ಮನ್ಕೊಂಬಿಟ್ಲು. ಈಗ ಇವನ್ನ ತಂದಾರ. ಇಷ್ಟರೊಳಗೆ ಒಂದು ಯಾವ್ದಾರ ಸೆಲೆಕ್ಟ್ ಮಾಡ್ಬೇಕು ನಾವೀಗ. ಅದ್ರೊಳಗೆ ನನಗೊಂದು ಇಷ್ಟ ಅನ್ನಿಸ್ತಿ. ಸೊ ನಾ ಅದನ್ನು ಈಗ ಫ್ರೇಮ್ ಹಾಕಕ್ಕೆ ಸೆಲೆಕ್ಟ್ ಮಾಡ್ಕೊಂಡೇನಿ. ಅದಾಗನ ನೆಕ್ಸ್ಟ್ ನೋಡ್ರಿ, ನಾವು ಅವ್ರಿಗೆ ಅಂಗಿ ತೊಗೋಬೇಕು ಅನ್ನಿಸ್ತಿ. ಸೊ ಹಂಗಾಗಿ ಶರ್ಟ್ ಒಂದು, ಪ್ಯಾಂಟ್ ಏನಿಲ್ಲ, ಒಂದು ಶರ್ಟ್ ನೋಡೋ ಸಲುವಾಗಿ ಇಲ್ಲಿ ಬಂದೀವಿ. ನಾ ಈಗ ಹಿಡ್ದೆ ನೋಡ್ರಿ, ಅದನ್ನ ನಾನು ತೊಗೋಬೇಕಂತೇಳಿ ಅನ್ಸೈತಿ. ಸೊ ಅದು ಅವ್ರಿಗೆ ಚೆನ್ನಾಗಿ ಕಾಣ್ತೈತೆ ಅನ್ನಿಸ್ತಿ. ಸೊ ಹಂಗಾಗಿ ಅದನ್ನ ರೇಟ್ ತೊಗೊಂಡು ಬಂದೇನಿ ಬಿಲ್ ಮಾಡ್ಸೋಕೆ. ಸೊ ಈಗ ಅದನ್ನ ಚಾಯ್ಸ್ ಮಾಡ್ಕೊಂಡೇನಿ. ಅದು ಕಲರ್ ಹೆಂಗೈತೆ ಅನ್ನೋದು ನೀವು ನೋಡಿ ಹೇಳ್ರಿ, ಕಮೆಂಟ್ ಮಾಡಿರಿ ನನಗೆ. ನನಗಂತ್ರ ಅದು ಇಷ್ಟ ಆಗೈತಿ. ಸೊ ಅವ್ರಿಗೆ ಅಂಥವ ಇಷ್ಟ ಆಕವ, ಅದ್ರ ಸಲ ಏನೋ ಅದನ್ನ ತೊಗೊಂಡೇನಿ. ಈಗ ಅದನ್ನು ಪ್ಯಾಕ್ ಮಾಡಿಸ್ಕೊಂಬಂದು ಹೊರಗೆ ಬಂದೀವಿ ನೋಡ್ರಿ. ನಾನು ಫಸ್ಟ್ ಸಲ ಹೊರಗೆ ಬಂದು ವಿಡಿಯೋ ಮಾಡ್ಕೊಳಕತ್ತೀನಿ. ಸೊ ಎಲ್ಲ ಕಡೆನೂ ಅಂಜಿಕೆ ಬರಕತ್ತಿತ್ತು, ಅಂದ್ರೆ ಭಯ ಆಗತ್ತಿತ್ತು. ಎಲ್ಲಿನೂ ಅಷ್ಟೊಂದು ಬಳೋತನ ವಿಡಿಯೋ ಏನು ಮಾಡಿಲ್ಲ. ಸೊ ಎಷ್ಟಾಗತ್ತೆ ಅಷ್ಟೇ ಮಾಡ್ಕೊಂಡು ಈಗ ಒಂದು ತೊಗೊಂಡು ನೆಕ್ಸ್ಟ್ ಹೊಂಟೀವಿ ನೋಡ್ರಿ. ಈಗ ಬೇಕ್ರಿಗೆ ಬಂದೀವ್ರಿ. ನೆಕ್ಸ್ಟ್ ಬೇಕ್ರಿಗೆ ಬಂದೀವ್ರಿ. ಸೊ ನನಗೆ ದಿಲ್ ಟೈಪ್ ಒಳಗನ ಬೇಕಾಗಿತ್ತು ಕೇಕ. ಸೊ ಅದು ಒಂದಿತ್ತು.
ಹಾಗಾಗಿ ಅದನ್ನೇನು ಮಾಡ್ಸೋಕೇನು ಹೇಳಿಲ್ಲ. ಏನು ಮಾಡ್ಸೋಕೆ ಹೇಳಿದ್ರೂ ಲೇಟ್ ಆಕಿತ್ತು. ಸೊ ಹಾಗಾಗಿ ಇದ್ದಿತ್ತು, ಅದ್ರ ಸಲುವಾಗಿ ಅದಕ್ಕನ ಹೆಸರೆಲ್ಲ ಹಾಕಿಸಿ ಸೊ ಅದನ್ನ ನಾವು ಪ್ಯಾಕ್ ಮಾಡಿಸ್ಕೊಂಡು ಬಂದೆವು. ಸೊ ಇದು ಕೇಕ್ ಹೆಂಗೈತಿ ಅಂದ್ರೆ ಡಬಲ್ ಕಲರ್ ಇತ್ತಲ್ಲ, ಅದು ಇಷ್ಟ ಆಯ್ತು ನನಗೆ. ಸೊ ಹಾಗಾಗಿ ಅದನ್ನ ತೊಗೊಂಡು ನಾನು. ಸೊ ಈಗ ಅವರ ಹೆಸರು ಹಾಕಿ ಕೊಡ್ತಾರಂತಂದ್ರು, ಅದ್ರ ಸಲುವಾಗಿ ನಿಂತೀವಿ. ಅದ್ರೊಳಗೆ ಈಗ ಬಿಸಿಲಾಗ ಅಡ್ಡಾಡೋದು ಭಾಳ ಕೆಟ್ಟ ರೀ. ಅದ್ರೊಳಗೆ ನಮಗೆ ಇಬ್ಬರು ತೊಗೊಂಡು ಅಡ್ಡಾಡೋದು ಭಾಳ ಕೆಟ್ಟ ಅನ್ನಿಸ್ತು. ಇನ್ನು ಮಲ್ಲು ನನ್ನ ಜೋಡಿದ್ದ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡ್ಕೊಳಕ್ಕೆ ಇದನ್ನು ಅನ್ನಿಸ್ತು. ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡ್ಕೊಂಡು ಅವನು ಇದ್ದಿರ್ಲಿಕ್ಕಂದ್ರೆ ನಾನು ವಿಡಿಯೋ ಮಾಡ್ತೀನಿಲ್ಲ ಗೊತ್ತಿಲ್ಲ. ಸೊ ಯಾಕಂದ್ರೆ ಅವ್ರನ್ನೂ ತೊಗೊಳ್ದು ನಾನು ಮತ್ತು ವಾಪಸ್ ವಿಡಿಯೋನು ಹೆಂಗೆ ಮಾಡೋದು ಅಂತೇಳಿ ಗೊತ್ತಾಗ್ತಿದ್ದಿದ್ದಿಲ್ಲ. ಸೊ ಹಾಗಾಗಿ ಮಲ್ಲು ಇದ್ದದ್ದು ನನಗೆ ಭಾಳ ಹೆಲ್ಪ್ ಆಯ್ತು. ಈಗ ನೋಡ್ರಿ ಅವರ ಹೆಸರು ಹಾಕ್ಯಾರು. ಸೊ ಇದನ್ನು ಕೇಕ್ನ ನಾನು ಪ್ಯಾಕ್ ಮಾಡಿಸ್ಕೊಂಬಂದೇನಿ. ಅವ್ರದ್ದು ಹೆಸರೇನು ಹಾಕಿಸ್ಲಿಲ್ಲ, ಅದ್ರೊಳ ಮ್ಯಾಗ ಮೈ ಡಿಯರ್ ಹಸ್ಬೆಂಡ್ ಅಂತೇಳಿ ಹಾಕ್ಸಿದ್ನಿ. ಸೊ ಅದೆಲ್ಲ ಆಯ್ತು. ಇದಾಗನ ನಾನು ಗಿಫ್ಟ್ನ ಇದು ಕೇಕ್ನ ಪ್ಯಾಕ್ ಮಾಡಿಸ್ಕೊಂಡು ಈಗ ನೆಕ್ಸ್ಟ್ ಬಂದೀವಿ ನೋಡ್ರಿ ಎಲ್ಲಿಗಂತ ಹೇಳಿ ಅಂದ್ರೆ ಏನು ಮಾಡಂತೀರಿ ಈಗ ಫೋಟೋ ಫ್ರೇಮ್ ಹಾಕ್ಸೋದು ನನಗೆ ಅದನ್ನ ನಾನು ಪ್ಯಾಕ್ ಮಾಡ್ಕೊಳ್ತೀನಿ. ಫೈನಲ್ ಆಗಿ ನೋಡ್ರಿ ಗಿಫ್ಟ್ನು ಈ ಥರ ಪ್ಯಾಕ್ ಮಾಡತ್ತಾರ ಅವ್ರ. ಪ್ಯಾಕ್ ಮಾಡಿ ಕೊಟ್ಟರು. ಅದಾದಿಂದ ನಾವು ನೆಕ್ಸ್ಟ್ ಈಗ ಎಗ್ ರೈಸ್ ತಿನ್ಬೇಕಂತಂದ. ಸೊ ಹಾಗಾಗಿ ಎಗ್ ರೈಸ್ ಸಲುವಾಗಿ ಫೈನಲ್ ಆಗಿ ಎಗ್ ರೈಸ್ ಕೊಟ್ಟರು. ಈ ಥರ ಆಯ್ತು ನೋಡ್ರಿ ಎಗ್ ರೈಸ್ ಅಂತಂದ. ಸೊ ಅವೇನು ಅಷ್ಟು ತಿನ್ನಲಿಲ್ಲ, ಸ್ವಲ್ಪ ತಿಂದ ಹೋಗಿ ಎಗ್ ರೈಸ್ ತಿಂದ. ಫೈನಲ್ ಆಗಿ ಮನೆಗೆ ಇಷ್ಟ ಮಾಡ್ಕೊಂಡಿವಿ. ಸ್ವಲ್ಪ ಬೇಕ್ರಿ ಐಟಮ್ಸ್ ತೊಗೊಂಡು ಮನೆಗೆ ಬಂದೀವ್ರಿ. ನೋಡ್ರಿ ಫೈನಲ್ ಆಗಿ ನಾವು ಬಂದೀವಿ. ಸೊ ಏನು ನೋಡಕ್ಕೆ ಬರ್ರಿ. ಇದೊಂದು ಶರ್ಟ್ ತೊಗೊಂಡ್ರೆ ಇದೇ ಕಲರ್ ಚಂದ ಅನ್ನಿಸ್ತು. ಸೊ ಹಂಗಾಗಿ ಈ ಕಲರ್ ಅವ್ರಿಗೆ ಚಂದ ಅನ್ನಿಸ್ತು. ಸೊ ಹಂಗಾಗಿ ಇದನ್ನು ತೊಗೊಂಡು ಎಲ್ಲ ಇದ್ರೊಳಗೆ ಅಲ್ಲಿ ಫೋಟೋ ತೊಗೊಂಡ್ವಲ್ರಿ, ಇದನ್ನ ಗಿಫ್ಟ್ ಪ್ಯಾಕ್ ಮಾಡ್ಸೋಣ. ಫೋಟೋನ ನೀವು ಅವ್ರ ಕೈಯಾಗ ಕೊಟ್ಟು ಅವ್ರ ಕೈಲೇನ ಓಪನ್ ಮಾಡಿಸಿದಾಗ ನೋಡಾತ್ರಿ. ನೆಕ್ಸ್ಟ್ ಇದೊಂದು ತೊಗೊಂಡೇನಿ. ಇದ್ರೊಳಗೆ ಏನೈತಂದ್ರೆ ಕೈಯಾಗ ಹಾಕ್ಕೊಳ್ಳೋ ಕಡೆ ಐತ್ರಿ. ಸೊ ಇದನ್ನ ನಾನು ತೊಗೊಳೋದು ವಿಡಿಯೋ ಹಾಕಿಲ್ಲ. ಇದನ್ನು ನಾನು ನಿನ್ನೆನ ತೊಗೊಂಬಂದು ಇಟ್ಕೊಂಡೀನಿ. ಸೊ ಅಲ್ಲಿ ಹೋಗಿ ಪ್ಯಾಕಿಂಗ್ ಅಷ್ಟು ಮಾಡಿಸ್ಕೊಂಬಂದೀನಿ. ಸೊ ಒಂದು ಸೆಟ್ ಡ್ರೆಸ್, ಆಮೇಲೆ ಇದೊಂದು ಈ ರೀತಿಯಾಗಿ ಅದೊಂದು ಫೋಟೋನ ಕೇಕ್ ಅಂತ ತೊಗೊಂಬಂದೀನಿ. ಸೊ ಇಷ್ಟಪಟ್ಟರು ಅವ್ರು ಖುಷಿ ಆಗ್ತಾರ. ಸೊ ಇದನ್ನಷ್ಟು ತೊಗೊಂಬಂದೀನಿ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರ್ತೈತೆ ಅಂತೇಳಿ. ಇವತ್ತು ಅವ್ರು ಬಂದ ಕೂಡಲೇ ಗೊತ್ತಾಕತಿ. ಕೇಕ್ ಅವ್ರಿಗಿಂತ ಗೊತ್ತಿಲ್ಲ. ಸೊ ಅವ್ರು ಬರೋಣ ಕೇಕ್ ಎಕ್ಸೈಟ್ಮೆಂಟ್ ಗೊತ್ತಾಕತಿ.
ಸೊ ನಾನು ಮೊದಲನೇ ಸಲ ರೀ ಹೊರಗೆ ಹೋಗಿ ವಿಡಿಯೋ ಮಾಡ್ಕೊಂಡು ಬರೋದು ಭಾಳ ಅನಿಸಿತ್ತು. ಸೊ ಅಲ್ಲೇ ಒಂದು ಸ್ವಲ್ಪ ತೊಗೊಂಡೇನಿ ಕ್ಲಿಪ್. ಸೊ ನೆಕ್ಸ್ಟ್ ನೀವು ಕೇಕ್ ಕಟ್ ಮಾಡುವಾಗ ನೋಡಿರಿ. ನಾನು ಹೋಗಿ ಮಾಡ್ಕೊಂಡು ಬಂದಿದ್ದೆ ಇಷ್ಟ ನೋಡಿರಿ, ಮತ್ತೇನು ತಗೋದೇ ಇಲ್ಲ. ಸೊ ಈಗ ಅವ್ರು ಬರೋ ಟೈಮ್ ಆಗೈತಿ. ನಾವು ಈ ರೀತಿ ರೆಡಿ ಮಾಡೀವಿ ನೋಡಿರಿ. ಈ ರೀತಿ ಕೇಕ್ ಇಟ್ಕೊಂಡಿದ್ದೀನಿ ಮತ್ತು ಏನೇನು ಗಿಫ್ಟ್ ಕೊಡಬೇಕು ಅವನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅವ್ರು ಬರೋಣ ಯಾವ ರೀತಿ ರಿಯಾಕ್ಷನ್ ಮಾಡ್ತಾರೆ ಅನ್ನೋದು, ಏನು ಬೈತಾರೋ ಏನೇನು ಮಾಡ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ನಾವು ಕಾಯ್ಕೊಂಡು ಕೂತೀವಿ. ಸೊ ನೋಡೋಣ ಅವ್ರು ಬರೋಣ. मला बोले पाटना हो पाटना अಕ್ಕ ಅಲ್ಲೇ ಹೇಳ ಪಟಕನ ಅದನ್ನ ಇದು ಅಕ್ಕ ಕುಸ್ತಿ ತೆಳ ತೆಗಡತ್ಲ मला भले ಅಕ್ಕ ಮುಂದೆ ಹೋಗಿ ನೀ ಏನು ಮಾಡುತ್ತೆ ಹೋಗಕ್ಕ ಅಕ್ಕ ನೀ ಫೋಟೋ ಮಾಡತ್ತಿಲ್ಲ ಆಗಿ ಕೇಕ್ ಸೆಲೆಬ್ರೇಷನ್ ಮುಗೀತ. ಈಗ ನೋಡ್ರಿ ಗಿಫ್ಟ್ ಓಪನ್ ಮಾಡತ್ತಾರ. Soalnya
ಹಾಕೊಂಡಿದ್ದು ಕಡೆಗೆ ಹೆಂಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಟೋಟಲಾಗಿ ಬರ್ತ್ಡೇ ಸೆಲೆಬ್ರೇಷನ್ನ ಸಿಂಪಲ್ ಆಗಿದ್ರೂ ಯಾವ ರೀತಿ ಐತೆ ಅನ್ನೋದು ನನಗೆ ಕಮೆಂಟ್ ಮಾಡಿರಿ, ಗೊತ್ತಾಕತಿ. ಫೈನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡ್ರಿ ಅಂಥೇಳಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ರೀ. ಥ್ಯಾಂಕ್ ಯು.